ಇದು ಅವೈಜ್ಞಾನಿಕ ಅನ್ನೋದನ್ನ ನಾನು ಒಪ್ಪೋದಿಲ್ಲ ಅನ್ನುವಂಥದ್ದನ್ನ ಸ್ವತಃ ಕಾಂತರಾಜ್ ಅವರೇ ಹೇಳಿದ್ದಾರೆ. ಪಬ್ಲಿಕ್ ಟಿವಿಗೆ ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷರಾದಂಥ ಕಾಂತರಾಜ್ ಅವರು ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಸರ್ಕಾರ ಜಾರಿಗೊಳಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ, ಸಂತೋಷ ಇದು. ಇಂತಹ ಜನಗಣತಿ ಸಮೀಕ್ಷೆ ಮಾಡಬೇಕಾದ್ರೆ ಏನ್ ಮಾಡಬೇಕು ಅದನ್ನು ಮಾಡಿದ್ದೇವೆ. ಯಾವ ಜಾತಿ ಜನಸಂಖ್ಯೆಯನ್ನು ಕೂಡ ಕಡಿಮೆ ಮಾಡಿಲ್ಲ. ಮನೆ ಮನೆಗೆ ಹೋಗಿದ್ದೇವೆ. ಫೀಲ್ಡ್ನಲ್ಲಿ ನಮ್ಮ ವರದಿಗಾರರು ಕೊಟ್ಟಿದ್ದನ್ನು ಮಾಡಿದ್ದೇವೆ. ಪರಿಣಿತ ಅಭಿಪ್ರಾಯ ಸಂಗ್ರಹಿಸಿ ಇವೆಲ್ಲವನ್ನು ಕೂಡ ತಯಾರು ಮಾಡಿದ್ದೀವಿ ಅಂತ ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷ ಕಾಂತರಾಜ್ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಬೇಕಾದ್ರೆ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಜಾತಿ ಗಣತಿಯನ್ನ ಮಂಡಿಸಲು ಹೊರಟಿದ್ದಾರೆ. ವರದಿ ತಯಾರಿಸಿದ ಕಾಂತರಾಜ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ತಾವು ಒಂದು ವರ್ಷದ ಬಳಿಕ ಈಗ ಸಚಿವ ಸಂಪುಟದಲ್ಲಿ ಮಂಡನೆ ಆಗ್ತಾ ಇದೆ, ಏನು ಹೇಳ್ತೀರಿ ಸರ್? ಅಲ್ಲ, ಸ್ವಾಗತಾರ್ಹ. ಮೊದಲನೇದಾಗಿ ಈಗ ಒಟ್ಟಿನಲ್ಲಿ ತೀರ್ಮಾನ ಮಾಡಿಬಿಟ್ಟು ಇದನ್ನು ಸರ್ಕಾರ ಜಾರಿ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ತುಂಬ ಸಂತೋಷ, ನಾನು ಸ್ವಾಗತ ಮಾಡ್ತೀನಿ. ಆದಷ್ಟು ಇದನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡು ಜಾರಿ ಕೊಡ್ತಕ್ಕಂಥ ಒಂದು ಪ್ರಯತ್ನ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಈಗ ಸಾಕಷ್ಟು ಅವೈಜ್ಞಾನಿಕವಾಗಿದೆ ಅನ್ನುವಂಥದ್ದು ಚರ್ಚೆ ಆಗ್ತಿದೆ, ಏನು ಹೇಳ್ತೀರಾ? ಅವೈಜ್ಞಾನಿಕ ಅಂದರೆ ಹೇಗೆ? ನೋಡಿ, ಅದಕ್ಕೆ ನಾನು ಅವೈಜ್ಞಾನಿಕ ಅಂತಕ್ಕಂಥದ್ದು ನಾನು ಒಪ್ಪೋದಿಲ್ಲ. ಯಾಕೆಂತ ಹೇಳಿದರೆ, ಇಂಥ ಒಂದು ಜನಗಣತಿ ಸಮೀಕ್ಷೆಗಳನ್ನು ಮಾಡಬೇಕಾದ್ರೆ ಹಿಂದಿನಿಂದ ಯಾವ ರೀತಿಯನ್ನು ಕ್ರಮವನ್ನು ವಹಿಸಿರ್ತಕ್ಕಂಥ ಆಯೋಗಗಳು ಮಾಡಿದ್ದಾವೆ. ಆ ಯಾವ ಆಯೋಗಗಳ ಕೊಟ್ಟಿರ್ತಕ್ಕಂಥ ವರದಿಯನ್ನು ಒಪ್ಕೊಂಡು ಜಾರಿ ಕೊಟ್ಟಿರ್ತಕ್ಕಂಥ ಒಂದು ವರದಿಗಳೇನಿದ್ದಾವಲ್ಲ ಅದನ್ನು ನಾವು ಗಮನಿಸಿದ್ದೇವೆ. ಆಮೇಲೆ ಇಂಥ ಒಂದು ಸಮೀಕ್ಷೆಗಳು ಆಗಬೇಕು, ನಮಗೆ ಎಂಪೆರಿಕಲ್ ಡಾಟಾ ಬೇಕು ಅಂತಕ್ಕಂಥ ಸುಪ್ರೀಂ ಕೋರ್ಟ್ನವರು ಅನೇಕ ತೀರ್ಪುಗಳಲ್ಲಿ ಹೇಳಿ ಅಲ್ಲಿ ಮಾರ್ಗದರ್ಶನ ನೀಡಿದೆ ಯಾವ ರೀತಿ ಮಾಡಬೇಕು ಸಮೀಕ್ಷೆಗಳನ್ನ ಅಂತ. ಅದನ್ನು ಕೂಡ ಅನುಸರಿಸಿದ್ದೇವೆ. ಇದರ ಜೊತೆಗೆ ಪರಿಣಿತರನ್ನು ಕೂಡ ನಾವು ಒಳಗೊಂಡಂತೆ ಅವರ ಅಭಿಪ್ರಾಯಗಳು ಪಡ್ಕೊಂಡು ನಾವು ಮಾಡಿದ್ದೇವೆ.